ಸಿಎನ್ಜಿ ಸಿಗದೆ ಆಟೋ ಡ್ರೈವರ್ಗಳ ಪರದಾಟ. ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಹ ಚಾಲಕರು. ಸಿಎನ್ಜಿ ಸಿಗ್ತಿಲ್ಲ, ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಎಷ್ಟು ಗಂಟೆಗಳ ಕಾಲ ಕಾಯ್ದ್ರೂ ಕೂಡ, ಕ್ಯೂನಲ್ಲಿ ಇದ್ರೂ ಕೂಡ ಸಿಎನ್ಜಿ ಸಿಗ್ತಾ ಇಲ್ಲ. ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಈಗ ಕ್ಯೂ ಅಲ್ಲಿದ್ದಾರೆ. ಕ್ಯೂನಲ್ಲಿ ನಿಂತು ಸಿಎನ್ಜಿ ಪಡಿಬೇಕಾದಂತ ಪರಿಸ್ಥಿತಿ ಇದೆ. ಸಿಎನ್ಜಿ ಸಿಗದೆ ಹೋದ್ರೆ ಜೀವನವೇ ನಡೆಯಲ್ಲ. ಹೊಸಕೋಟೆಯಲ್ಲಿ ಆಟೋ ಡ್ರೈವರ್ಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎನ್ಜಿ ಲೀಟರ್ಗೆ 100 ರೂಪಾಯಿಗೆ ಮಾರಾಟ. ಕಾಳಸಂತೆಯಲ್ಲಿ ಸಿಎನ್ಜಿ ಮಾರಾಟಕ್ಕೂ ಬ್ರೇಕ್ ಹಾಕ್ತಿಲ್ಲ. ಹೆಚ್ಚಿನ ಬೆಲೆ ಕೊಟ್ಟು ಗ್ಯಾಸ್ ಕೊಳ್ಳುವಂತಾಗಿದೆ. ಒಂದ್ ಕಡೆ ಸಿಎನ್ಜಿ ಸಿಗ್ತಿಲ್ಲ, ಹಾಗಾಗಿ ಆಟೋ ಡ್ರೈವರ್ಗಳು ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ಯೂನಲ್ಲಿ ನಿಂತರೂ ಕೂಡ ಚಾಲಕರು ಹೆಚ್ಚಿನ ಹಣವನ್ನ ಕೊಟ್ಟು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ಹಲವಾರು ಆಟೋಗಳು ನಿಂತಲ್ಲೇ ನಿಂತಿವೆ. ಸಿಎನ್ಜಿ ಸಿಗದೆ ಹೋದ್ರೆ ಜೀವನವೇ ನಡೆಯೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ಹೊಸಕೋಟೆಯಲ್ಲಿ ಆಟೋ ಡ್ರೈವರ್ಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಕಾಳಸಂತೆಯಲ್ಲಿ ಸಿಎನ್ಜಿ ಮಾರಾಟವಾಗ್ತಿದೆ. ಹೆಚ್ಚಿನ ಬೆಲೆಯನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಕೂಡ ಹಾಕ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗ್ಯಾಸಿಂದ ಕಷ್ಟ ಆಗ್ಬಿಟ್ಟಿದೆ ತುಂಬ ಬಡವ್ರಿಗೆ. ಏನೋ ನೀವೇ ಇದು ಮಾಡಬೇಕು. ಅದರಿಂದ ತುಂಬ ತೊಂದರೆ ಆಗಿದೆ. ಈ ಗ್ಯಾಸ್ ನೋಡಿದ್ರೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗ್ತಾಯಿಲ್ಲ. ತುಂಬ ತೊಂದರೆ ಆಗಿದೆ ನಮಗೆ. ಏನು ಹೇಳಿದ್ರೆ ದಯವಿಟ್ಟು ನೀವು ಅದು ಸಾಲ್ವ್ ಮಾಡಿಕೊಡ್ಬೇಕು. ನೀವು ಏನು ಹೇಳ ಸರ್, ಬೆಳಗ್ಗೆ 8 ಗಂಟೆಗೆ ಬಂದಿ ಸರ್. ಬೆಳಗ್ಗೆಯಿಂದ ನೋಡ್ತಾ ಇದ್ರೆ ಗ್ಯಾಸ್ ಇಲ್ಲ. ಹೆಂಡತಿ ಮಕ್ಳು ಹೆಂಗೆ ಸಾಕೋದು, ಇದು ಬಿಟ್ಟರೆ ಜೀವನ ಮಾಡೋದು ನಮ್ಗೆ ಗೊತ್ತಿಲ್ಲ. ಬೇರೆ ಕೆಲಸ ಮಾಡೋದು ನಮ್ಗೆ ಗೊತ್ತಿಲ್ಲ. ಆಟೋ ಒಂದೇ ನಮ್ಮ ಜೀವನ. ಏನು ಮಾಡ್ಬೇಕಂತ ಗೊತ್ತಿಲ್ಲ. ಗ್ಯಾಸ್ ಇಲ್ಲ ಅಂತ ಸರ್. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಗೊತ್ತಿಲ್ಲ. ಗ್ಯಾಸ್ ಇಲ್ಲ ಇಲ್ಲಿ. 100 ರೂಪಾಯಿ ಆಗಿದೆ ಗ್ಯಾಸ್ ಈಗ. ಸಿಎನ್ಜಿ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ರೇಟ್ ಹೆಚ್ಚಾಗಿದೆ. ಇನ್ನು ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ. ಮನಬಂದಂತೆ ಅಂದರೆ ಲೀಟರ್ಗೆ 100 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಸಿಎನ್ಜಿನ. ಕೊಂಡುಕೊಳ್ಳೋದು ಕೂಡ ದುಸ್ತರವಾಗಿದೆ. ಯಾಕೆಂದರೆ ಒಂದು ಕಡೆ ಗ್ಯಾಸ್ ಸಿಗ್ತಿಲ್ಲ, ಆಟೋಗಳು ಓಡ್ತಾ ಇಲ್ಲ ಅನ್ನೋದು, ಮತ್ತೊಂದು ಕಡೆ ಆಟೋಗಳು ಓಡದೇ ಇದ್ರೆ ಜೀವನವೇ ನಡೆಯೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಆಟೋ ಚಾಲಕರಿಗೆ ಎದುರಾಗಿದೆ. ಕೇವಲ ಆಟೋ ಚಾಲಕರಲ್ಲ, ಗ್ಯಾಸ್ ಇಲ್ಲದೆ ಹಲವಾರು ಉದ್ಯಮಗಳು ಇವತ್ತು ಪರದಾಟದಲ್ಲಿವೆ. ಹಾಗಾಗಿ ಸಿಎನ್ಜಿ ಸಿಗದೆ ಹೋದರೆ ಆಟೋಗಳು ಓಡಾಡೋದಿಲ್ಲ ಅಂತಂದ್ರೆ ಜೀವನ ಬೀದಿಗೆ ಬರುತ್ತೆ ಅನ್ನುವಂತಹ ಭಯದಲ್ಲಿ ಈಗ ಆಟೋ ಚಾಲಕರು ಇರುವಂಥದ್ದು.